ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾವು ಭೀ ಆರಾಮಿದ್ದೀವಿ ನೋಡ್ರಿ ಟೈಮ್ ಈಗ ಮುಂಜಾನೆ 6:30 ರೀ ಬ್ಲಾಗ್ ಸ್ಟಾರ್ಟ್ ಮಾಡೇನ್ರಿ ಬರ್ರಿ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡಮ್ರಿ ಇಲ್ಲಿ ನೋಡ್ರಿ ನಮ್ಮ ಮನೆ ಪರಿಸ್ಥಿತಿ ಯಾವ ರೀತಿ ಇದೆ ಮಳೆ ಮಳೆ ಅಂತೂ ಈ ಕಡೆ ಲೆಕ್ಕದಾಗ ಬಂದಿಲ್ಲ ರೀ ನಂಬ್ಲಕ್ಕಂತೂ ಅಷ್ಟು ಇಟ್ಟೊತ್ತಕ ಎಲ್ಲ ಒಲಿ ಎಲ್ಲ ಅಷ್ಟು ಒಡೆದು ಬಿಟ್ಟಂಗೆ ಆಗಿಬಿಟ್ಟಿವ್ರಿ ನಾನೀಗ ಒಲಿ ಸಾರಿಸಿ ಪೂಜೆ ಮಾಡಿಬಿಟ್ಟಿನಿ ಇದು ನೋಡ್ರಿ ಒಲಿದ ಮಣ್ಣು ಅಂದರೆ ಇದು ಸಾರಿಸಿದ ಮಣ್ಣು ಇರ್ತಲ್ರಿ ಎಲ್ಲ ಮಣ್ಣೆಲ್ಲ ಇಲ್ಲಿ ನೋಡ್ರಿ ಇಲ್ಲಿ ತನಕ ಬಂದುಬಿಟ್ಟದ ಯಾಕಂದ್ರೆ ಅಷ್ಟು ಗಾಡಿದ ಮಣ್ಣೆಲ್ಲ ಉದುರಿ ಏನು ಅಷ್ಟು ಒಲಿದ ಮಣ್ಣು ನೋಡ್ರಿ ಇದು ಮಳೆಗೆ ಇಲ್ಲಿಂದ ಇಳಿದ್ಬಿಟ್ಟು ಅಷ್ಟು ಎಲ್ಲ ಬಂಡಿ ತುಂಬ ಆಗಿಬಿಟ್ಟಿದೆ ಇಷ್ಟು ಎಲ್ಲ ತೊಳಿಬೇಕು ಎಲ್ಲ ಹರ್ಕೊಂಡು ಹೋಗ್ಬಿಟ್ಟವ್ರಿ ಗಾಳಿ ಮಳೆ ನೋಡಂಗಿಲ್ಲ ಅಷ್ಟು ಜೋರಾಗಿ ಬಂದ್ಬಿಟ್ಟದ ಮಳೆ ಅಂತೂ ರಾತ್ರಿಗೆ ಹೊಲಗಳದಾಗ ಫುಲ್ ಒಂದು ಹಳ್ಳ ಬಂದಂಗೆ ಆಗಿಬಿಟ್ಟಿತ್ತು ರೀ ಅಷ್ಟು ಮಳೆ ಬಂದ್ಬಿಟ್ಟದ್ರಿ ನೋಡ್ತಿರ್ಬೋದ್ರಿ ಹುಣ್ಚಿ ಗಿಡದಿಂದ ಹುಂಚಿಕಾಯಿನ ಇಲ್ಲರಿ ಒಂದ್ವಿ ಅಷ್ಟು ಹುಂಚಿಕಾಯಿ ಎಲ್ಲ ಬಿದ್ದುಬಿಟ್ಟವ ಮತ್ತು ಇಲ್ಲೇ ನೋಡ್ರಿ ನೀರು ಕಾಣಿಸ್ತಿರ್ಬೋದ್ರಿ ಅಲ್ಲಿ ಲಾಸ್ಟ್ ಹೊಲದಾಗ ಹೋಗಿ ದಂಡಿಗೆ ನಿಂತಿದ್ದು ನೀರು ನೋಡ್ರಿ ಅಲ್ಲಿ ಹೋಟೆಲ್ ಮುಂದೆ ನೋಡ್ರಿ ಎಷ್ಟು ನೀರು ನಿಂತಂಗಾಗ್ಯದಲ್ಲಿ ಅಂಥೇಳಿ ಅದು ಪೂರ್ತಿ ನಾನೀಗೇನು ತೋರಿಸಿದ್ನಲ್ರಿ ಇಷ್ಟು ಎಲ್ಲ ನೀರು ನಿಂತಿದ್ರಿ ರಾತ್ರಿ ಅಷ್ಟು ಜೋರಾಗಿ ಬಂದಿತ್ತು ರೀ ಮಳೆ ಅಂತೂ ಅಲ್ಲಿ ನೋಡ್ರಿ ನಂಬುದ ಸಿಂಟ್ಯಾಕ್ಸ್ ರೀ ನೀರಿಂದ ಇಲ್ಲಿ ಹುಣಚಿ ಗಿಡದ ಬುಡಕಿನ ಸಿಂಟ್ಯಾಕ್ಸ ಅಲ್ಲಿ ಹೋಗಿ ಬಿದ್ದದು ನೋಡ್ರಿ ಗಾಳಿಗೆ ಮಳಿಗೆ ಅಷ್ಟು ದೂರಕ್ಕೆ ಹೋಗ್ಯದ ಮತ್ತು ಒಂದು ಬಕೆಟ್ ಹೋಗ್ಯದ್ರಿ ಅಲ್ಲಿ ರೋಡಿಗೆ ನಾ ಹೋಟೆಲ್ ಕಾಣಿಸ್ತಲ್ರಿ ಅಲ್ಲಿ ಹೋಗಿ ಮುಟ್ಟ್ಯದ ಒಂದು ಬಕೆಟ್ ಅಂತ ಪೂರ್ತಿ ಹರ್ಕೊಂಡು ಹೋಗ್ಬಿಟ್ಟದ ನೀರಿಗೆ ನಮ್ಮ ಸಿಂಟ್ಯಾಕ್ಸ್ ನೋಡ್ರಿ ನೀರಿನ ಸಿಂಟ್ಯಾಕ್ಸ ಅಲ್ಲಿ ಹೋಗ್ಯದ್ರಿ ಅದು ಖಾಲಿ ಇತ್ತು ರೀ ಪೈಪ್ ಹೊಡೆದು ಸಲಕ್ಕೆ ನೀರು ತುಂಬಿರಲಿಲ್ಲ ಅದಕ್ಕೆ ನೋಡ್ರಿ ಅಲ್ಲಿ ಹೋಗ್ಯದ ಇದು ಪೈಪಿನ ಬಂಡಲ್ ನೋಡ್ರಿ ಇದು ಛತ್ತಿನ ಮೇಲೆ ಇತ್ತು ರೀ ಛತ್ತಿನ ಮೇಲೆ ಅದ ಮತ್ತು ಸುತ್ತ ಕಡೆಗೆ ಅಷ್ಟೊಂದು ಕಾಂಪೌಂಡ್ ಅದ ಕಾಂಪೌಂಡ್ ಎಲ್ಲ ದಾಟಿ ಛತ್ತಿನ ಮೇಗಿಂದ ನೀರಿಗೆ ಬಂದ ಇಲ್ಲಿ ಬಿದ್ದುಬಿಟ್ಟದ ಮಳೆ ಅಂತೂ ಕಂಡಬಟ್ಟಿ ಬಂದ್ರಿ ನಮ್ಮ ಕಬ್ಬಿಗಂತೂ ಭಾಳ ಅಂದ್ರೆ ಭಾಳ ಚಲೋ ಆಯಿತು ಈ ಟೈಮ್ನಾಗ ನೋಡ್ತಿರ್ಬೋದ್ರಿ ಇಲ್ಲೆಲ್ಲ ಹೊಲ ನೋಡ್ರಿ ಹೊಲ ಸಮೇತ ಕಿತ್ತು ಹೋಗಿಬಿಟ್ಟದ್ರಿ ನೀರಿಂದ ಅಷ್ಟು ದಬ್ಬಿಕಿಗೆ ಹೊಲನ ಕಿತ್ತು ಹೋಗ್ಯದ ನೋಡ್ತಿರ್ಬೋದ್ರಿ ಅಲ್ಲಿ ಹೆಂಗೆ ಕಿತ್ತದ್ರಿ ಮಣ್ಣೆಲ್ಲ ಅಂಥೇಳಿ ಯಾಕಂದ್ರೆ ಇದು ಫುಲ್ ಹಳ್ಳ ಹೊಂಟಂಗಾಗಿತ್ತು ರೀ ನೀರು ಹಾಗಾಗಿ ಇಷ್ಟು ಮಣ್ಣೆಲ್ಲ ಕಿತ್ತಿಬಿಟ್ಟದ ನೋಡ್ರಿ ಅದು ನೋಡ್ತಿರ್ಬೋದ್ರಿ ಎಷ್ಟು ಜೋರು ಮಳೆ ಅಂತ ಹೇಳಿಸಿಂದ್ರೆ ಭಾಳ ಚಲೋ ಆಯ್ತು ರೀ ನಮಗಂತೂ ಒಂದು ರೀತಿಲಿ ಚಲೋ ಆಯಿತು ಒಂದು ರೀತಿಲಿ ಖರಾಬ ಯಾಕಂದರೆ ಏನೋ ಕಣಕಿ ಅದು ಎಲ್ಲ ಹೊರಗವ ಅಷ್ಟು ಕಣಕಿ ಎಲ್ಲ ಕೊಳತು ಬಿಟ್ಟತ್ರಿ ಈಗ ದನಗಳದ ಮೇವೆಲ್ಲ ಕಬ್ಬಿದ್ದು ನೋಡಿದ್ರೆ ಚಲೋ ಆಯ್ತು ಮಳೆ ಬಂದು ಅನ್ನಿಸ್ತದ ಇನ್ನು ಈಗ ಹೊರಗೆ ಬಿದ್ದಿದ್ದು ಮೇವು ಅದು ನೋಡಿದ್ರೆ ಖರಾಬ್ ಆಯ್ತು ಅನ್ನಿಸ್ತದೆ ರೀ ಈಗ ಮಳೆ ಬಂದು ಸಲಕ್ಕೆ ಮನೆ ಎಲ್ಲ ಇದು ಆಗಿಬಿಟ್ಟದ ಮನೆ ಕ್ಲೀನ್ ಮಾಡೋದ ಇವತ್ತು 8 ಗಂಟೆ ತನಕ ಆಗ್ತದೆ ರೀ ಇವತ್ತು ಯಾಕಂದ್ರೆ ಅಷ್ಟು ತೊಳ್ಕೊಬೇಕಲ್ರಿ ಈಗ ಅದೆಲ್ಲ ಅಷ್ಟು ಮಣ್ಣು ಬಿದ್ದುಬಿಟ್ಟದ ಎಲ್ಲ ಇದು ಬಿದ್ದುಬಿಟ್ಟದ ಇದೆಲ್ಲ ತೊಳ್ಕೊತೀನಿ ಸಮೃದ್ಧಿ ಮಕ್ಕೊಂಡಾಳ್ರಿ ಮುಂಜಾನೆ 4 ಗಂಟೆ ಕನ ಇದ್ದಳು ಎದ್ದು 5:30 ತನಕ ಕುಂತ ಈಗ ಮಕ್ಕೊಂಡಾಳಕಿನು ಸಮ್ಮೂನು ಎದ್ದಿಲ್ಲ ಏನ ಈಗ ಒಲಿ ಸಾಕಿ ಬಿಟ್ಟಿನಿ ರೀ ಅವ ನೀರಿಗೆ ಹಚ್ತಾಳ ನಾನು ಈಗ ಕಸ ಅದು ಹುಡುಗಿ ಇದೆಲ್ಲ ತೊಳ್ಕೊಂಬಿಡ್ತೀನಿ ರೀ ಈಗ ನೋಡ್ರಿ ಅವ ನೋಡ್ರಿ ನಾಷ್ಟಕ್ಕೆ ಉಪ್ಪಿಟ್ಟು ಮಾಡ್ಯಾಡ್ರಿ ನಾನು ಬಟ್ಟೆ ಹೊಕೊಂಬಂದ್ರಿ ಎಲ್ಲರೂ ಚಳಕಾಗಿತ್ತು ಬಟ್ಟೆ ಹೊಕೊಂಬಂದೆ ದೇವ್ರ ಪೂಜೆ ಮಾಡಿ ಬಟ್ಟೆ ಹೊಕೊಂಬರೋಷ್ಟೊತ್ತಿಗೆ ಅವ ನಾಷ್ಟ ಮಾಡ್ಯಾಳ ಈಗ ನಾಷ್ಟ ತಿನ್ನಮಂತ ಬರ್ರಿ ಯಾಕಂದ್ರೆ ರೊಟ್ಟಿ ಮಾಡೋಕೆ ಗ್ಯಾಸ್ನೂ ಇಲ್ಲ ಕಟ್ಗೆ ಭೀ ಇಲ್ಲ ಅದ್ರ ಸಲಕ ಉಪ್ಪಿಟ್ಟು ಮಾಡಿದವ್ರಿ ಈಗ ಯಾಕಂದ್ರೆ ಕಟ್ಗೆ ಅಡ್ಡ ತಿಡ್ಡ ಮಳೆ ಬಂದ ಇಲ್ಲಿ ಹೊರಗಲ್ರಿ ಒಟ್ಟು ಕಟ್ಗೆಗಳೆಲ್ಲ ತೊಯ್ದುಬಿಟ್ಟಾವ ಮನ್ಯಾಗ ಇಟ್ಕೊಂಡ್ರು ಭೀ ಅಂದ್ರೆ ಇಲ್ಲಿ ಹೊರಗೆ ಪಡ್ಸಲಾಗ ಇಟ್ಟಿನಲ್ರಿ ಇಲ್ಲಿ ಹೊರಗೆ ನಾವು ಅಡುಗೆ ಮಾಡಲಿ ಅಷ್ಟು ಕಟ್ಗೆ ತೊಯ್ದುಬಿಟ್ಟಾವ್ರಿ ಅದ್ರ ಸಲಕ ಉಪ್ಪಿಟ್ಟು ಮಾಡ್ಯಾಡ್ರಿ ಈಗ ಅವ್ವ ಈಗ ನೋಡಿರಿ ಫ್ರೆಂಡ್ಸ ನಮ್ಮ ಮನೆಗೆ ಮದಿ ಮಕ್ಕಳು ಬಂದಾರ್ರಿ ಇವತ್ತು ಮದಿ ಮಕ್ಕಳು ಬಂದಾರ ಆದ್ರೆ ಬರೋದ ವೀಡಿಯೋಸ್ ಮಾಡ್ಕೊಂಡಿಲ್ಲ ಆದ್ರೆ ನೀರು ಮಾಡೋ ಶಾಸ್ತ್ರ ಯಾವ ರೀತಿ ಇರ್ತದೆ ನಮ್ಮ ಕಡೆ ಅನ್ನೋದ ಪ್ರತಿಯೊಂದನ್ನು ವೀಡಿಯೋಸ್ ಮಾಡ್ಕೊಂಡೇನಿ ರೀ ಅದನ್ನು ನಾನೀಗ ಹಾಕ್ತೀನಿ ರೀ ಅದನ್ನು ನೋಡಿರಿ ಅಂದರೆ ನಮ್ಮ ಕಡೆಗೆ ನೀರು ಯಾವ ರೀತಿ ಮಾಡ್ತಾರೆ ಮದಿ ಮಕ್ಕಳಿಗೆ ಅಂಥೇಳಿ ಅದನ್ನೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ರೀ ಮದಿ ಮಕ್ಕಳು ಬಂದಮೇಲೆ ನಮ್ಮ ಕಡೆಗೆ ಊಟಕ್ಕೆ ಕೆಲವೊಬ್ರು ಕೆಲವೊಂದೆಲ್ಲ ಮಾಡ್ತಿರ್ತಾರೆ ರೀ ನಾವೇನು ಮಾಡಿದಪ್ಪ ಅಂತಂದ್ರೆ ರೀ ಹೋಳ್ಗೆ ಅನ್ನ ಸಾಂಬಾರು ಮಾವಿನಕಾಯಿ ಸೀಕಣಿ ಹಪ್ಪಳ ಇದು ಬಜ್ಜಿ ಇದೆಲ್ಲ ಮಾಡಿದ್ದೀನಿ ರೀ ಆದ್ರೆ ಯಾವುದೇ ರೆಸಿಪಿ ಶೇರ್ ಮಾಡ್ಕೊಳಕ್ಕೆ ಆಗಲಿಲ್ಲ ರೀ ನನಗೆ ಯಾಕಂದ್ರೆ ನನಗೊಂದು ಸ್ವಲ್ಪ ಹುಷಾರಿದ್ದಂಗೆ ಇರಲಿಲ್ಲ ಹಾಗಾಗಿ ಯಾವುದೂ ರೆಸಿಪಿ ಅಂತೂ ಶೇರ್ ಮಾಡ್ಕೊಡಿಲ್ಲ ಆದ್ರೆ ಎಲ್ಲ ಅಂದರೆ ನಮ್ಮ ಕಡೆಗೆ ಯಾವ ರೀತಿ ಹಳ್ಳಿ ಕಡೆಗೆ ಯಾವ ರೀತಿ ಸಂಪ್ರದಾಯ ಅದ ಮದಿ ಮಕ್ಕಳು ಹೋಗಿ ನೀರು ಮಾಡ್ಕೊಳಕ್ಕೆ ಮನೆಗೆ ಕರೆಸ್ದಾಗ ಅದೆಲ್ಲ ಅಡುಗೆನೂ ಮಾಡಿದ್ದೀನಿ ರೀ ಹೋಳ್ಗೆ ಮಾಡೋದಾಗಿರ್ಬೋದು ನಾನು ಬರೀ ಹೋಳ್ಗೆ ಅಷ್ಟ ಮಾಡಿದ್ರಿ ಅನ್ನ ಸಾಂಬಾರು ಎಲ್ಲ ಅವ ಮಾಡಿದ್ರು ನಾನು ಒಂದಿಷ್ಟು ಬಜ್ಜಿ ಅದು ಮಾಡಿಬಿಟ್ಟಿನಿ ಬಂದಾರ್ರಿ ಅವ್ರನ್ನೂ ಈಗ ಇನ್ನೂ ಊಟ ಮಾಡಿಲ್ಲ ಊಟಕ್ಕೆ ಕೊಡ್ಬೇಕು ಅವ್ರಿಗೆ ಊಟ ಮಾಡಿದ್ಮೇಲೆ ಮತ್ತು ಏನೇನು ಮಾಡೋದಂತ ತೋರಿಸ್ತೀನಿ ರೀ ಈಗ ಊಟಕ್ಕೆ ಕೊಡೋದನ್ನು ಮಾಡ್ಲಿಕ್ಕೆ ಆಗಲಿಲ್ಲ ರೀ ನನಗೆ ಯಾಕಂತಂದ್ರೆ ನನಗೊಂದು ಸ್ವಲ್ಪ ಹುಷಾರಿಲ್ಲ ಕಾರಣಕ್ಕೆ ಯಾವುದೂ ವೀಡಿಯೋಸ್ ಮಾಡ್ಕೊಲಿಲ್ಲ ರೀ ನಾನು ಬರೀ ನೀರು ಮಾಡುವಾಗಿನ ಶಾಸ್ತ್ರ ಅಷ್ಟು ವೀಡಿಯೋಸ್ ಮಾಡ್ಕೊಂಡಿದ್ದೀನಿ
ಏನಪ್ಪ ನೀರು ಮಾಡೋವಾಗಿನ ಶಾಸ್ತ್ರ ಅಂತಂತ ಅದನ್ನೆಲ್ಲನೂ ವೀಡಿಯೋಸ್ನೊಳಗೆ ಶೇರ್ ಮಾಡ್ಕೊಳಕತ್ತೀನಿ ರೀ. ನೋಡಿ ವೀಡಿಯೋಸ ಇಷ್ಟ ಆದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ನಾನು ವಿಡಿಯೋ ಹಾಕ್ಲಾರ್ದ ಇವಾಗ ಒಂದು ವಾರನ ಹಾಲಕ್ಕೆ ಬಂತ್ರಿ, ನಾನು ವಿಡಿಯೋ ಸಹ ಹಾಕಿಲ್ಲ ರೀ ಈಗ. ಹಾಗಾಗಿ ಇವತ್ತು ವಿಡಿಯೋ ಹಾಕ್ಲಿರ್ತೀನಿ. ಇದು 2 ದಿನದ ಬ್ಲಾಗ್ ಮಿಕ್ಸ್ ಆಗಿ ಬಂದಿದೆ ರೀ ಇದು. ಹಾಗಾಗಿ ಫ್ರೆಂಡ್ಸ ನೋಡಿ ವಿಡಿಯೋ ಸಹ ಇಷ್ಟ ಆದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ, ಲೈಕ್ ಮಾಡಿರಿ. ಹಳ್ಳಿ ಕಡೆಗೆ ಯಾವ ರೀತಿ ಮದುಮಕ್ಕಳಿಗೆ ನೀರು ಮಾಡ್ತಾರೆ ಅನ್ನೋದನ್ನು ನೋಡಿರಿ. ನಿಮ್ಮ ಕಡೆಗೆ ಯಾವ ರೀತಿ ಮಾಡ್ತಾರೆ ನೀರು ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿರಿ. ನಮ್ಮ ಕಡೆಗೆ ಊಟಕ್ಕಂತೂ ಹೇಳಿನಲ್ರಿ, ಹೋಳ್ಗೆ, ಅನ್ನ, ಸಾಂಬಾರು ಈ ರೀತಿ ಎಲ್ಲ ಅಡುಗೆಗಳು ಮಾಡ್ತಾರೆ. ಕೆಲವೊಬ್ಬರು ಸ್ವೀಟ್ ತಿಂದು ಮಕ್ಕಳಿಗೆಲ್ಲ ಬೇಜಾರಾಗಿರ್ತದೆ ಅಂಥೇಳಿ ಕೆಲವೊಬ್ರು ನಾಷ್ಟ ಮಾಡ್ತಾರೆ. ಮತ್ತು ಕೆಲವೊಬ್ರು ಚಿಕನ್ನು, ಮಟನ್ ಇದೆಲ್ಲ ತಂದು ಮಾಡ್ತಿರ್ತಾರೆ ನಮ್ಮ ಕಡೆಗೆ. ಕೆಲವೊಬ್ರು ಅಂತಂದ್ರೆ ಹೋಳ್ಗೆ ಮಾಡ್ತಿರ್ತಾರೆ. ಯಾಕಂದ್ರೆ ಹಿಂದಿನ ಕಾಲದಿಂದ ಬಂದಿರೋ ಸಂಪ್ರದಾಯ ಅಂತಂದ್ರೆ ಹೋಳ್ಗೆ ಮಾಡೋದ್ರಿ. ಹಾಗಾಗಿ ಹೋಳ್ಗೆ ಮಾಡ್ತಾರೆ ರೀ. ನಾನು ಹಿಂದಿನ ಸಂಪ್ರದಾಯನ ಮಾಡಿರೋದ್ರಿ, ಅದಕ್ಕಾಗಿ ಹೋಳ್ಗೆ ಮಾಡಿದ್ದೀನಿ ರೀ ನಾನು. ಈಗ ನೋಡ್ರಿ ಮಕ್ಕಳು ಊಟ ಎಲ್ಲ ಆಯ್ತು ರೀ. ಇಲ್ಲೇ ಬಟ್ಟೆ ತೆಗೆದಿರ್ತೀನಿ ಮತ್ತು ಗುಂಗುಡಿ ಹಸೀನಿ ರೀ ಬಟ್ಟೆ ಅರಿ ಮಾಡ್ಲಕ್ಕ. ನೀರು ಮಾಡೋದಂತಂದ್ರೆ ಈ ರೀತಿ ಕೋಲೂಟ ಅಂತ ಕರೀತಾರೆ. ಊಟ ಮಾಡಿದ್ಮೇಲೆ ಈಗ ಬಟ್ಟೆ ಮಾಡೋ ಆಯರಿ ಬಟ್ಟೆ ಮಾಡಬೇಕು. ಅದಕ್ಕೆ ಈಗ ನಮ್ಮ ತಂಗಿಗೆ ಅವ್ರಿಗೆ ಬಟ್ಟೆ ಮಾಡ್ಲಕತ್ತಿದ್ದೇವೆ ರೀ. ಸೀರೆ ಮತ್ತು ಅಂಗಿ ಪ್ಯಾಂಟ್ ಅರ್ಬಿ ಅದೆಲ್ಲ ತೊಗೊಂಬಂದು ಬಟ್ಟೆ ಅರಿ ಮಾಡಕತ್ತೀವಿ ರೀ ನಾನು ಮತ್ತು ನಮ್ಮ ಯಜಮಾನ್ರು. ಮದುವೆ ಆದಮೇಲೆ ನಮ್ಮ ಕಡೆಗೆ ಎಲ್ಲ ಬೀಗರು ಮನೆಗೆ ಕರ್ಕೊಂಡೋಗಿ ಊಟ ಮಾಡಿಸಿ ಈ ರೀತಿ ಬಟ್ಟೆ ಅರಿ ಮಾಡ್ತಾರೆ ರೀ. ಇದು 1 ತಿಂಗಳವರೆಗೂ ನಡೀತದೆ ರೀ ಇದು ಕಾರ್ಯಕ್ರಮ. ಯಾಕಂತಂದ್ರೆ ಎಲ್ಲ ಬೀಗರು ಊರಿಗೆ ಹೋಗಿ ಬರ್ಬೇಕಲ್ರಿ. ಹಾಗಾಗಿ ಎಲ್ಲ ಬೀಗರು ಊರಿಗೆ ಹೋಗಿ ಬರಬೇಕು. ಮತ್ತು ಊರೊಳಗಿರೋ ಬೀಗರು ಎಲ್ಲರೂ ಮನೆಗೆ ಕರ್ಕೊಂಡೋಗಿ ಊಟ ಮಾಡಿಸಿ ಈ ರೀತಿ ಬಟ್ಟೆ ಅರಿ ಮಾಡ್ತಾರೆ ನಮ್ಮ ಕಡೆಗೆ. ಇದಕ್ಕೆ ನೀರು ಮಾಡೋ ಶಾಸ್ತ್ರ ಅಂತೇಳಿ ಕರೀತಾರೆ ನೋಡ್ರಿ ನಮ್ಮ ಕಡೆಗೆ. Baik, Pak. Tunggu. Hah? Chocolate dulu. Baik, Pak. Sama apa obat? Obat obatnya. bangun ke lagi. Cuma. Bagaimana? Oi. Ini bertawa lagi. Bagus. ಬಾಯ್ ಮಾಡ್ಕಾಕಿ ಬಾಯ್ ಹೋತಿ ಹೋತಿ ಸುಮ್ಮ ಅವ್ರು ಬ್ಯಾವ ಕರ್ಕೊಂತಾರ ನೀವು ಹೊಲ ನೀರು ಕುಡಿತೀರ ಕುಡಿದೆ ನೀರು ಕುಡಿತೇವೆ ನೀ ಬಾಯ್ ಮಾಡು ಬಾಯ್ ಮಾಡು ಬರೇ ನೀವು ಹೋಗ್ಬೇಡ ಬಾಯ್ ಮಾಡು Baik. ಹ್ಞೂ ಸೊಕಸೋರೇನು ಎಲ್ಲಿ ಬಿಸಿಲಾಗೆ ಹೊಂಟ್ರಿ ಇನ್ನೊಂದು ಸ್ವಲ್ಪ ಕಪ್ ಕಡೆಯಲ್ಲಿ ಹೋಗ್ತೇಪ್ಪ ದೂರದ ಕಪ್ ಕಡೆ ಬಾಯ್